ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಗೆಜ್ಜೆ ವಸ್ತ್ರ, ದೀಪದ ಬತ್ತಿ ಹಾಗೂ ತುಪ್ಪದ ಬತ್ತಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ ಶ್ರಾವಣ ಆಗಿರೋದ್ರಿಂದ ಹಿಂದಿಂದೇ ಹಬ್ಬಗಳು ಸಾಲಾಗಿ ಬರ್ತಾ ಇದೆ. ಹಾಗೆ ನಾಗರ ಪಂಚಮಿ ಕೂಡ ಇದೆ. ಸೊ ಅಂಗಡಿಯಲ್ಲಿ ಕೊಂಡ್ಕೊಳ್ಳೋದ್ಕಿಂತ ಮನೆಯಲ್ಲೇ ಒಂದು 5-10 ನಿಮಿಷ ನಾವು ಟೈಮ್ ವೇಸ್ಟ್ ಮಾಡಿದ್ರೆ ಎಲ್ಲನೂ ಮೂರೂ ಮಾಡ್ಕೋಬೋದು. ಮನೆಯಲ್ಲಿ ಸ್ವಲ್ಪ ಹತ್ತಿ, ಒಂದು ಇಡೀ ಹತ್ತಿಯಿಂದ ನಾವು ಎಲ್ಲ ಮಾಡ್ಕೋಬೋದು. ಸೊ ಅಂಗಡಿಯಲ್ಲಿ ಏನಂತಂದರೆ ಇದನ್ನೆಲ್ಲ ನಾವು ಶಾಸ್ತ್ರಬದ್ಧವಾಗಿ ಮಾಡ್ತಾ ಇರ್ತೀವಿ. ಪೂಜೆ ಎಲ್ಲನೂ ಅಂಗಡಿಯಲ್ಲಿ ಯಾವಾಗ ಮಾಡಿಟ್ಕೊಂಡಿರ್ತಾರೋ, ಯಾವಾಗ ತಂದಿಟ್ಕೊಂಡಿರ್ತಾರೋ ಅದೆಲ್ಲ ಗೊತ್ತಿರಲ್ಲ. ಸೊ ನಾವಾದರೆ ಅದನ್ನು ಕ್ಲೀನಾಗಿ ಮಾಡ್ಕೋಬೋದು. ಸೊ ಹಂಗಾಗಿ ಮನೆಯಲ್ಲೇ ಮಾಡೋದು ಒಳ್ಳೆಯದು ಅಂತ ಇದೊಂದು ವಿಡಿಯೋ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಇಂಥ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನೀವು ಕಮೆಂಟ್, ಶೇರ್, ಲೈಕ್ ಮಾಡಿ ಅಂತ ಕೇಳ್ತಾ, ಮೊದಲು ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ಅಂತ ನೋಡೋಣ. ಹತ್ತಿನ ನಾವು ಈ ಥರ ತೊಗೊಂಡ್ಬಿಟ್ಟು ನಿಧಾನಕ್ಕೆ ಅದನ್ನು ಬಿಡಿಸ್ತಾ ಒಂದು ಸೈಜಲ್ಲಿ ನಾವು ಅದನ್ನು ಎಳಿತಾ ಹೋಗಬೇಕು. ಸೊ ಯಾವ ಹತ್ತಿ ಆದರೂ ಆಗುತ್ತೆ. ಅಂದರೆ ಅಂಗಡಿಯಲ್ಲಿ ತೊಗೊಂಡಿದ್ದಾದರೂ ಆಗುತ್ತೆ. ನಾಟಿ ಹತ್ತಿ ಅಂತ ಬರುತ್ತೆ, ಅದು ಬೀಜ ಎಲ್ಲ ತೆಗೆದುಬಿಟ್ಟು ಮಾಡಿದ್ರೆ ಅದರಲ್ಲೂ ನಾವು ಮಾಡ್ಬೋದು. ಸೊ ಈ ಥರ ಒಂದು ಅಳತೆಯಲ್ಲಿ ನಾವು ಈ ಥರ ಒಂದು ಎಷ್ಟು ಉದ್ದ ಬೇಕು ನಮಗೆ ಅಷ್ಟುದ್ದ ಬಿಡಿಸ್ತಾ ಒಂದು ಸೈಜಲ್ಲಿ ದಾರ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಾನು ಇಷ್ಟು ಮಾಡಿದ್ದೀನಿ. ಸೊ ಇಷ್ಟು ಮಾಡಿಕೊಂಡು ಇದನ್ನು ನಿಧಾನಕ್ಕೆ ನಾವು ಗೆಜ್ಜೆ ವಸ್ತ್ರನ ಮಾಡೋಣ. ಗೆಜ್ಜೆ ವಸ್ತ್ರ ಮಾಡೋದಕ್ಕೆ ಏನು ಜಾಸ್ತಿ ಐಟಮ್ಗಳೇನು ಬೇಕಾಗಿಲ್ಲ. ನಾನು ಅರಿಶಿನ ಮತ್ತು ಕುಂಕುಮ ಎರಡನ್ನೂ ಹಾಕ್ತಾಯಿದ್ದೀನಿ. ನಾರ್ಮಲಾಗಿ ಕುಂಕುಮ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಅರಿಶಿನ ಕುಂಕುಮ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅರಿಶಿನ ಕುಂಕುಮ ನಾನು ಒಂದು ಶಾಸ್ತ್ರವಾಗಿ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಬರೀ ಕುಂಕುಮ ಹಾಕ್ಕೊಳ್ಳಿ. ಈಗ ನಾನು ಅರಿಶಿನ ಕುಂಕುಮ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಕಲರ್ ಕಡಿಮೆ ಆಗಿದೆ. ಅದಕ್ಕೆ ನಾನು ಸ್ವಲ್ಪ ಸುಣ್ಣನ ಬೆರೆಸ್ತಾ ಇದ್ದೀನಿ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಸುಣ್ಣ ಹಾಕ್ಬಿಟ್ರೆ ಒಳ್ಳೆ ಕಲರ್ ಬರುತ್ತೆ ಅದು. ಸೊ ಹಂಗಾಗಿ ಒಂದು ಚಿಟಿಕೆಯಷ್ಟು ಸುಣ್ಣ ಹಾಕಿ ಅದು ಕಲರ್ನ ಡಾರ್ಕ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿಬಿಟ್ಟು ಮಿಕ್ಸ್ ಮಾಡಿ ನಾವೀಗ ಏನು ದಾರ ಥರ ಮಾಡ್ಕೊಂಡಿದ್ದೀವಿ ಹತ್ತಿ ಎಳೆನ, ಅದಕ್ಕೆ ಒಂದು ಸೈಜಲ್ಲಿ ಒಂದು ಸೈಜಲ್ಲಿ ನಾವು ಕುಂಕುಮನ ಪ್ರೆಸ್ ಮಾಡ್ತಾ ಹೋಗಬೇಕು. ಅಲ್ಲಿ ಒಂದು ಸೈಜಿಂದು ಹಾರ ಥರ, ಅಂದರೆ ಗೆಜ್ಜೆ ವಸ್ತ್ರ ರೆಡಿಯಾಗುತ್ತೆ. ನೋಡಿ, ಈ ಥರ ನಿಮಗೆ ಯಾವ ಸೈಜಲ್ಲಿ ಎಷ್ಟು ದಪ್ಪ ಬೇಕಾಗುತ್ತೆ, ಎಷ್ಟು ಗ್ಯಾಪ್ ಬಿಟ್ಟು ನೀವು ಈ ಥರ ಮಾಡ್ಬೋದು. ಬೆರಳಲ್ಲಾದರೂ ಮಾಡ್ಬೋದು, ಇಲ್ಲ ಒಂದು ಚಿಕ್ಕ ಕಡ್ಡಿ ಸಹಾಯದಿಂದ, ಏನು ಟೂತ್ ಪಿಕ್ ಎಲ್ಲ ಇರುತ್ತೆ ಅದರ ಸಹಾಯದಿಂದ ನಾವು ಈ ಥರ ಮಾಡ್ಬೋದು. ಬೆರಳಲ್ಲಾದರೆ ಈಸಿಯಾಗಿರುತ್ತೆ. ಸೊ ಈ ಥರ ಮಾಡ್ತಾ ಹೋದರೆ ಗೆಜ್ಜೆ ವಸ್ತ್ರ ರೆಡಿಯಾಗುತ್ತೆ. ನೋಡಿ, ತುಂಬಾ ಈಸಿ. ಒಂದು 5-10 ನಿಮಿಷನೂ ಬೇಕಾಗಲ್ಲ ಅಂತ ಅನಿಸುತ್ತೆ, ಆಗೋಗ್ಬಿಡುತ್ತೆ. ನೋಡಿ, ಈ ಥರ ಇದನ್ನು ನಾವು ಗೆಜ್ಜೆ ವಸ್ತ್ರನ ಒಂದು ನಾಗರಕಲ್ಲಿಗೆ ಯೂಸ್ ಮಾಡ್ತೀವಿ. ಹಾಗೆ ತುಳಸಿ ಗಿಡಕ್ಕೆ ಇದನ್ನು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೇನು ಆವಾಗೇ ಹಾಕ್ಬೇಕು ಇವಾಗೇ ಹಾಕಬೇಕು ಅನ್ನೋದೇನಿಲ್ಲ. ತುಳಸಿ ಗಿಡಕ್ಕೆ ನಾವು ಯಾವಾಗ ಬೇಕಾದ್ರೂ ಈ ಗೆಜ್ಜೆ ವಸ್ತ್ರದ ಹಾರವನ್ನು ಹಾಕ್ಬೋದು. ಹಂಗಾಗಿ ಮನೆಯಲ್ಲಿ ಮಾಡಿ ಯಾವಾಗಲೂ ಹಾಕ್ತಾ ಇರ್ಬೋದು. ಒಳ್ಳೆಯದು ಅಂತ ಹೇಳ್ತಾರೆ, ಒಳ್ಳೆಯದಾಗುತ್ತೆ ತುಳಸಿ ಗಿಡಕ್ಕೆ ಈ ಥರ ಗೆಜ್ಜೆ ವಸ್ತ್ರ ಹಾಕಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಮನೆಯಲ್ಲೇ ಒಂದು 5-10 ನಿಮಿಷದಲ್ಲಿ ಶುಕ್ರವಾರ ಮಾಡಿಬಿಟ್ಟು ತುಳಸಿ ಗಿಡಕ್ಕೆ ಹಾಕ್ಬಿಟ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನೋಡಿ, ರೆಡಿ ಆಯಿತು ಗೆಜ್ಜೆ ವಸ್ತ್ರ. ಇಷ್ಟೇ, ತುಂಬ ಈಸಿ. ಮೋಸ್ಟ್ಲಿ ಒಂದು 5 ನಿಮಿಷ ಇಡಿಸಿರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ತೊಗೊಂಡಿಲ್ಲ ಟೈಮು. ರೆಡಿ ಆಯಿತು. ಈಗ ದೀಪಕ್ಕೆ ಹಾಕೋಂಥ ಬತ್ತಿಗಳನ್ನ ಹೇಗೆ ಮಾಡ್ಕೊಳ್ಳೋದು ಈಸಿಯಾಗಿ, ಒಂದೇ ಸಾರಿ ಒಂದೊಂದಲ್ಲ, ತುಂಬಾ ಒಂದು ಸಾರಿನೇ ಜಾಸ್ತಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ. ಒಂದೊಂದೇ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಒಂದೇ ಸಾರಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಥರ ಹತ್ತಿಯಲ್ಲಿ ಒಂದು ದಾರ ಥರ ಮಾಡಿಕೊಂಡು
ಅದನ್ನು ನಮಗೆ ಎಷ್ಟು ದಪ್ಪ ಬೇಕಾಗುತ್ತೆ ಬತ್ತಿಗೆ ತುಂಬ ದಪ್ಪ ಏನು ಬೇಕಾಗೋದಿಲ್ಲ. ಸೊ ಹಾಗಾಗಿ ಈ ಥರ ತಗೊಂಡು ನೋಡಿ ಈ ಥರ ಮಾಡಿ ಈ ಥರ ಕೈಯಲ್ಲಿ ರೊಟೇಟ್ ಮಾಡ್ತಾ ಹೋದರೆ, ಬೆರಳಲ್ಲಿ ಈ ಥರ ರೊಟೇಟ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ. ಈ ಥರ ಅದೇ ಥರನೇ ಎಲ್ಲನೂ ರೊಟೇಟ್ ಮಾಡ್ತಾ ಹೋಗೋದು. ನೋಡಿ ಈ ಥರ ಹೀಗೇ ಒಂದೇ ಸಾರಿ ಒಂದು 10-15 ಮಾಡಿಟ್ಕೊಂಡ್ಬಿಟ್ರೆ ಅರ್ಜೆಂಟ್ಗೆ ಚೆನ್ನಾಗಿರುತ್ತೆ. ಯಾವಾಗಾದರೂ ಫ್ರೀಯಾಗಿದ್ದಾಗ ಕೂತ್ಕೊಂಡು ಸ್ವಲ್ಪ ಮಾಡಿಟ್ಕೊಂಡ್ಬಿಟ್ರೆ ಆಮೇಲೆ ಬತ್ತಿ ಚಿಂತೆ ಇರೋದಿಲ್ಲ. ಬ್ಯಾಕ್ಗ್ರೌಂಡ್ ಸೌಂಡು ಏನೇನೋ ಕೇಳಿಸ್ತಾ ಇದೆ ನಿಮಗೆ, ಯಾಕಂತಂದರೆ ನಾನೀಗ ನಮ್ಮ ಹಳ್ಳಿಗೆ ಬಂದಿದ್ದೀನಿ. ಹಳ್ಳಿಯಲ್ಲಿ ಮನೆ ಮೇಲ್ಗಡೆ ವಾಯ್ಸ್ ಕೊಡ್ತಾ ಇರೋದ್ರಿಂದ ನ್ಯಾಚುರಲ್ಲಾಗಿ ಇಲ್ಲಿ ಎಲ್ಲ ಥರದ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಅರ್ಚೋದು ಕೇಳಿಸ್ತಾ ಇದೆ ಸಾಯಂಕಾಲದ ಹೊತ್ತು. ಸೊ ಹಂಗಾಗಿ ಬ್ಯಾಕ್ಗ್ರೌಂಡು ಸ್ವಲ್ಪ ವಾಯ್ಸು ಬರ್ತಾ ಇದೆ. ಈ ಥರ ಎಲ್ಲ ಹೊಸ್ದುಬಿಟ್ಟು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಸಿಸರಲ್ಲಿ ಕಟ್ ಮಾಡ್ಕೊಳ್ಳೋದಷ್ಟೇ, ತುಂಬ ಈಸಿ. ಮುಂಚೆ ಮನೆಯಲ್ಲಿ ಅಜ್ಜಿ ಇರೋರು ವಯಸ್ಸಾಗಿದ್ದವ್ರಿಗೆ ಈ ಥರ ಎಲ್ಲ ಒಂದು ಬತ್ತಿ ಮಾಡೋದಾಗಲಿ, ಗೆಜ್ಜೆ ವಸ್ತ್ರ ಮಾಡೋದಾಗಲಿ, ತುಪ್ಪದ ಬತ್ತಿ ಮಾಡೋದಾಗಲಿ ಅವರು ಎಲ್ಲ ಮಾಡಿ ಬೇಕಿಲ್ಲ ಅಂತಂದ್ರೂ ಅವಾಗವಾಗ ನೋಡಿಬಿಟ್ಟು ರೆಡಿ ಮಾಡಿ ಇಡೋರು. ಈಗ ಸದ್ಯಕ್ಕೆ ಅವರಿಲ್ಲ, ಅದಕ್ಕೆ ನಾವೇ ಮಾಡ್ಕೋಬೇಕು. ಸೊ ಟೈಮ್ ಕಡಿಮೆ ಇರೋದ್ರಿಂದ ಟೈಮ್ ಸೇವ್ ಮಾಡೋದಕ್ಕೆ ಈ ಥರ ಒಂದು ಮೆಥಡಲ್ಲಿ ಮಾಡಬೇಕು. ಇಲ್ಲಿ ನಾನು 2 ಮೆಥಡ್ ತೋರಿಸ್ತಾ ಇದ್ದೀನಿ. ಒಂದು ಹಾಗೆ ರೊಟೇಟ್ ಮಾಡೋದು, ಇನ್ನೊಂದು ನೀರನ್ನು ಅದ್ದಿ ರೊಟೇಟ್ ಮಾಡೋದು. ಸೊ ಅದೂ ಅಷ್ಟೇ ಬೇಗ ಆಗೋಗುತ್ತೆ. ಈ ಥರ ಸ್ವಲ್ಪ ಬೆರಳಲ್ಲಿ ನೀರು ಅದ್ಬಿಟ್ಟು ಈ ಥರ ರೊಟೇಟ್ ಮಾಡ್ತಾ ಹೋದರೆ ಬೇಗ ಆಗೋಗ್ಬಿಡುತ್ತೆ. ನೀವು ಯಾವ ಥರ ಬತ್ತಿ ಮಾಡ್ತೀರಾ ಮನೆಯಲ್ಲಿ, ಯಾರು ನಿಮಗೆ ಬತ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಹಾಕಿ. My emotions in a healthy manner and just become the right person that actually matters. And every day I drive my car to my little job and I find some peace in the stations that I throw on. But I wish there was a song with your name as the title. Oh yeah, I wish there was a song with your name as the title. Oh yeah. ನೆಕ್ಸ್ಟ್ ತುಪ್ಪದ ಬತ್ತಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಸ್ವಲ್ಪ ಹತ್ತಿ, ಒಂದು ಬೆರಳು ಉದ್ದ ಅಂತಾರಲ್ಲ ಅಷ್ಟು ಹತ್ತಿ ತೊಗೊಂಡ್ಬಿಟ್ಟು ಅದನ್ನು ಫೋಲ್ಡ್ ಮಾಡಿ 2 ಫೋಲ್ಡ್ ಆಗಿರೋ ಜಾಗನ ಈ ಥರ ಬೆರಳಲ್ಲಿ ನೀರು ಅದ್ದಿ ರೊಟೇಟ್ ಮಾಡಬೇಕು. ಈ ಥರ ಮಾಡಿ ಆವಾಗ ಅದು ಅಳ್ಕೊಳ್ಳೋದು ಇಲ್ಲ, ಲೂಸು ಆಗೋದಿಲ್ಲ, ಹಾಗೇ ಇರುತ್ತೆ. ಈ ಥರ ಈಗ ಪೂಜೆಗೆ ನಮಗೆ ಆಲ್ಮೋಸ್ಟ್ 3 ಬೇಕಾಗುತ್ತೆ. ಗೆಜ್ಜೆ ವಸ್ತ್ರನೂ ಬೇಕಾಗುತ್ತೆ, ತುಪ್ಪದ ಬತ್ತಿ ಮತ್ತು ದೀಪಕ್ಕೆ ಹಾಕೋ ಬತ್ತಿ ಎಲ್ಲನೂ ಬೇಕಾಗುತ್ತೆ. ಸೊ ಎಲ್ಲನೂ ಒಂದು 5 ನಿಮಿಷ ಸ್ಪೆಂಡ್ ಮಾಡಿಬಿಟ್ರೆ 3 ಈ ಥರ ರೆಡಿ ಆಗಿಬಿಡುತ್ತೆ. ಸೊ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.